ಹಿಜಾಬ್ ಹಾಕ್ಕೊಂಡು ಏನು ಮಾಡಿದೆ ನಾವು ಬರೀ ಪ್ರಾರ್ಥನೆ ಮಾಡೋದು ಕೂತಿನ ಹೊಟ್ಟಿಗೆ ಹಾಕ್ತಾಯಿದ್ದೀನೋ ನಾವು ದುಡಿಬೇಕಲ್ರಿ. ಅದೇ ಕಾಲಕ್ಕೆ ನಾವು ಈ ಕೇಸರಿ ಶಾಲೆ ತೊಗೊಂಬಂದ್ರೆ ಎಲ್ಲ ಉದ್ಯೋಗ ಸಿಕ್ಬಿಡ್ತದನ, ಗೋರಕ್ಷಣೆ ಮಾಡಿದ್ರೆ ನಮ್ಗೆ ಹೊಟ್ಟೆ ಆಗ್ತದನ? ಅದೂ ಅಲ್ಲ, ಎರಡೂ ಇಲ್ಲ ಅವು. ಇವು ನಮ್ಮ ನಂಬಿಕೆಗಳು ರೀ, ನಂಬಿಕೆಗಳು. ಇದನ್ನು ಈ ನಾಯಕರು ಯಾಕೆ ತಿಳ್ಕೊಳ್ತಾ ಇಲ್ಲ, ಅನಗತ್ಯವಾಗಿ ಸಮಸ್ಯೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹಿಜಾಬ್ ಅವಕಾಶ ಕೊಟ್ಟಾಗ ಕೇಸರಿ ಶಾಲೆ ಹಾಕ್ಕೊಂಡ್ರಪ್ಪ ಅಂದ್ರೆ ಮುಗಿದು ಬಿಡ್ತಿರಲ್ರಿ. ದೇರ್ ಇಸ್ ನೋ ಪ್ರಾಬ್ಲಮ್. ಹೌದು, ಅವ್ರ ಹೆಣ್ಮಕ್ಳ ಮರ್ಯಾದೆ ಕೈಗೊಳಿಸೋವಾಗ ಮತ್ತೆ ಅವ್ರು ಇಲ್ಲ, ಅವ್ರ ಒಳಗೆ ಇನ್ನರ್ ಅಜೆಂಡ ಏನದ ಅವ್ರಿಗೆ ಬಿಟ್ಟಂಥ ವಿಷಯ. ಅಲ್ಲಿ ಸ್ವತಂತ್ರ ಅವ್ರು ತೊಗೊಳ್ಳೋಂಥ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮಲ್ಲಿ ಅದ. ನೀವು ಬೇಕಾದ ಧರ್ಮ ನೀವು ಪಾಲನೆ ಮಾಡ್ಬೋದು, ಆದರೆ ಅದು ನಿಮ್ಮ ಕೋಣೆ ಒಳಗಿರಲಿ, ವಸ್ತ್ರ ಒಳಗಲ್ಲ. ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋರು ಸ್ಪಷ್ಟವಾಗಿ ನಮ್ಮ ಅಂಬೇಡ್ಕರ್ ಅವ್ರು ಮಾಡಿಬಿಟ್ಟಿದ್ದಾರೆ. ಮಾಡ್ರಪ್ಪ, ಕೇಸರಿ ಶಾಲೆ ಹಾಕೊಂಬರ್ರಿ, ಏನು ತಪ್ಪದ? ಅವ್ರು ಹಿಜಾಬ್ ಹಾಕೊಂಬರ್ಲಿ, ಏನು ತಪ್ಪದ? ಸಿಂಪಲ್ ಅದಲ್ರಿ. ಎರಡು ಹೊಟ್ಟಿಗೆ ಹಾಕುವುದಿಲ್ಲ, ಎರಡು ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ, ಇವು ಗೊಂದಲ ಸೃಷ್ಟಿ ಮಾಡೋದು, ಜಗಳ ಹಚ್ಚೋದು. ಹಿಜಾಬ್ ಹಾಕೊಂಬೋದು ಯಾಕೆ ಅವ್ರ ಮುಖ ನೀವು ಯಾಕೆ ನೋಡಿದ್ರಿ? ನಾವು ಹಿಂದೂ ವಿದ್ಯಾರ್ಥಿನ ಪ್ರಶ್ನೆ ಮಾಡೋದು, ಅವ್ರನ್ನ ಯಾಕೆ ನೀವು ನೋಡ್ತೀರಿ? ಏನು ಅವಶ್ಯಕ? ಅವರ ಬೇಕಾದ್ರೆ ತೋರಿಸ್ಕೊಳ್ರು ಬಿಡೋರು, ಅವ್ರಿಗೆ ಬಿಟ್ಟಿದ್ದಪ್ಪ. ಅವ್ರು ಅಭ್ಯಾಸಕ್ಕೆ ಬರ್ತಾಯಿದ್ದಾರೆ, ಅಭ್ಯಾಸ ಅಷ್ಟೇ ವಿಚಾರ ಮಾಡ್ಬೇಕು. ಅಭ್ಯಾಸ ಚೆನ್ನಾಗಿ ಮಾಡ್ತಾ ಇದ್ದಾರಾ ಇಲ್ವಾ? ಹಿಜಾಬ್ ಹಾಕೊಂಡ್ಬಂದು ಸಾರಿ ಸಮೋಸ ಹಾಕೊಂಬಂದ್ರೆ ಏನು ತಪ್ಪದ? ನೀವು ಕೇಸರಿ ಶಾಲೆ ಹಾಕೊಂಡ್ಬಂದು ಸಾರಿ ಸಮೋಸ ಹಾಕೊಂಬಂದ್ರೆ ಮುಗಿದೋ ಬಿಡ್ತಲ್ರಿ. ಸಮಸ್ಯೆನ ಯಾಕೆ ಇಲ್ಲದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ಇಬ್ಬರು ಕೇಳ್ತಾ ಇರೋದು. ಎರಡು ಕಡೆ ತಪ್ಪುಗಳಿದ್ದಾವೆ ಇವು. ಹಿಜಾಬ ಹೌದು, ಅವ್ರ ಧಾರ್ಮಿಕ ನಂಬಿಕೆಪ್ಪ, ಅವ್ರು ಏನೋ ವಾದ ಮಾಡ್ತಾರೆ, ಇರಲಿ, ಅವ್ರ ಜೊತೆಗೆ ಇರಲದು. ತಾವು ಯಾವ ಬಿಡ್ತಾರ, ಬೇಡ ಇಟ್ಕೊಂಡು ಹೋಗಲಿ ಅದನ್ನು. ಯಾಕಂದರೆ ಇಲ್ಲಿ ಮುಖ್ಯ ಆಗಬೇಕಾಗಿದ್ದು ಶಾಂತಿ, ನೆಮ್ಮದಿ, ಕೂಡಿ ಬದುಕುವಂಥ ಒಂದು ವ್ಯವಸ್ಥೆ ಬರಬೇಕಾಗ್ಯದ. ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಹುಡುಕ್ಬೇಕಾಗೈತಿ. ಎಲ್ಲರಿಗೂ ಉದ್ಯೋಗ ಸಿಗಬೇಕು. ಅದು ಯಾವುದು ಅದನ್ನು ನೀವು ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಅನಗತ್ಯ ರೀ. ಅವ್ರು ಹಿಜಾಬ್ ಹಾಕೊಂಡ್ಬಂದ್ರು ಜನಿವಾರ ರೀ, ಅಲ್ಲಿ ಜನಿವಾರ ಅವ್ರು ಹಾಕ್ಕೊಂಡು ಬಂದ್ರೆ ಏನಾಗೋದು? ಅಲ್ಲೇನು ಕಾಪಿ ಮಾಡ್ತಾರೆ ಅದರಿಂದ? ಏನು ಹಂತ ಸಿಕ್ಕಾವ ನಿಮ್ಗೆ ಆ ದಾರದೊಳಗೆ ಅಥವಾ ಹಿಜಾಬ್ದೊಳಗೆ ಅಥವಾ ಕೇಸರಿ ಶಾಲ್ದಾಗ? ಎಕ್ಸಾಮ್ದಲ್ಲೇ ಮುಖ್ಯವಾಗಿ ಇರಬೇಕಾಗಿದ್ದು ಪ್ರಾಮಾಣಿಕವಾದಂಥ ಸೂಪರ್ವೈಸರ್ಗಳು. ಬರೀ 25 ರೂಲ್ ಇರ್ತಾರೆ, ಕಾಪಿ ಮಾಡಿದ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ. ಸಿಂಪಲ್ ಅದಲ್ರಿ ಸಮಸ್ಯೆ. ಅದನ್ನು ವೈಭವೀಕರಣ ಮಾಡೋದ್ರಲ್ಲಿ ಏನದ?